ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಇಂದು 23 ಜನವರಿ 2025. ವಿಡಿಯೋ ನೋಡು ಕರೆಕ್ಟ್ ಅಲ್ಲ. ಇವತ್ತು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದ ಒಂದು ನೋಟಿಫಿಕೇಷನ್ ಬಂದಿದೆ. UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ್ಯೂ ದಿಲ್ಲಿ ಇವರ ಒಂದು ಅಡಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ಇವರು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗಾಗಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಇದು 40ನೆಯ ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯು ಆಫ್ಲೈನ್ದ ಮೂಲಕ ನಡೆಸಲಿದ್ದಾರೆ. OMRದ ಮೂಲಕ ಈ ಪರೀಕ್ಷೆ ನಡೆಸಲಿದ್ದಾರೆ. ಈ ಬರುವ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ 15 ಜೂನ್ 2025ರಂದು ನಡೆಯಲಿದೆ. ಈ ಪರೀಕ್ಷೆ ಪುಣೆ ವಿಶ್ವವಿದ್ಯಾಲಯದ ವತಿಯಿಂದ ತೆಗೆದುಕೊಳ್ಳಲಾಗುವುದು. ನಮ್ಮ ದೇಶದೊಳಗೆ ಪ್ರತಿಯೊಂದು ರಾಜ್ಯಕ್ಕೆ ನಾನು ಭೇಟಿ ಕೊಟ್ಟಾಗ ಎಲ್ಲ ರಾಜ್ಯಗಳಕ್ಕಿಂತ ಅತ್ಯಂತ ಹಳೆಯ ಸೆಟ್ ವಿಭಾಗ ಯಾವುದು ಎಂದರೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್. ಇದು 40ನೇ ಎಕ್ಸಾಮ್ ಆಗಿದೆ. ಅಂದರೆ ಕಳೆದ 40 ವರ್ಷಗಳಿಂದ ಈ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್. ಹಾಗಂದರೆ ನೆಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು 1989. ಅದಾದ ನಂತರ ಸೆಟ್ ಎಕ್ಸಾಮ್ 1995ದೊಳಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಪ್ರಾರಂಭವಾಗಿತ್ತು. 1995, ಈಗ 2025 ಐತಿ. ಅಂದರೆ 30 ವರ್ಷಗಳಲ್ಲಿ 40 ಎಕ್ಸಾಮನ್ನು ಮಹಾರಾಷ್ಟ್ರ ಸರ್ಕಾರದವರು ನಡೆಸಿದ್ದಾರೆ. 40 ಎಕ್ಸಾಮ್ 30 ವರ್ಷದೊಳಗೆ. ಹೀಗಾಗಿ ಎಲ್ಲ ಸೆಟ್ ಎಕ್ಸಾಮ್ಗಳಲ್ಲಿ ಅತ್ಯಂತ ಹಳೆಯ ಸೆಟ್ ಎಕ್ಸಾಮ್. ಎಲ್ಲ ನನ್ನ ಕರುನಾಡಿನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಿಮಗೆಲ್ಲರಿಗೂ ಒಂದು ವಿನಂತಿ ಏನೆಂದರೆ, ನೀವೆಲ್ಲರೂ ಬರುವ ಕರ್ನಾಟಕ KSET ಪರೀಕ್ಷೆಯನ್ನು ತಯಾರು ಮಾಡುತ್ತಿದ್ದೀರಿ. ನಾಳೆ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮದ ನೋಟಿಫಿಕೇಷನ್ ಬರುವ ಒಂದು ಆಶೆ ಇದೆ. ಮೇ ಅಥವಾ ಜೂನ್ ತಿಂಗಳಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಆಗುವ ಸಂಭಾವ್ಯತೆ ಇದೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಿಮ್ಮ ಕೈಯೊಳಗೆ KSET ಸರ್ಟಿಫಿಕೇಟ್ ಸಿಗುತ್ತದೆ ಮತ್ತು ನೀವು ಕಾಲೇಜಿಗೆ ಜಾಯ್ನ್ ಆಗುವಂಥ ಅವಕಾಶ ಇದೆ. ಕರ್ನಾಟಕ KSET ಪರೀಕ್ಷೆ ಕುರಿತು ನೀವೆಲ್ಲರೂ ಅಧ್ಯಯನ ಮಾಡಲಿಕ್ಕೇನು ಹೊರಟಿದ್ದೀರಿ, ನಿಮಗೆ ಇದು ಒಂದು ಸುವರ್ಣ ಅವಕಾಶ. ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ತಾವೆಲ್ಲರೂ ಬರೆಯಬೇಕು. ನನ್ನ ವಿನಂತಿ ಏನೆಂದರೆ, ನೀವು ಕೂಡ ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಬರೆಯಿರಿ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪುಣೆ ವಿಶ್ವವಿದ್ಯಾಲಯದವರು ಇಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಆ್ಯಕ್ಚುಲಿ 27 ಡಿಸೆಂಬರಂದು ಒಂದು ನೋಟಿಫಿಕೇಷನ್ ಬಂದಿತ್ತು. ಮೇ 5ನೇ ತಾರೀಕಿಗೆ ಎಕ್ಸಾಮನ್ನು ಇಟ್ಟಿದ್ದರು. ಹೇಗೆ ಕರ್ನಾಟಕದಲ್ಲಿ KAS ಎಕ್ಸಾಮ್ ಇದೆ, ಹಾಗೆ ಮಹಾರಾಷ್ಟ್ರದೊಳಗೆ MAS ಎಕ್ಸಾಮ್ 5 ಮೇ ಎಕ್ಸಾಮ್ ಇರುವುದರಿಂದ ಈ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ, ಅಂದರೆ ಈ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿ ಇನ್ನೊಂದು ಇವತ್ತು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇನ್ನೂ ಆನ್ಲೈನ್ ಫಾರ್ಮ್ ಸ್ಟಾರ್ಟ್ ಆಗಿಲ್ಲ. ಅತಿ ಶೀಘ್ರದಲ್ಲಿ ಆನ್ಲೈನ್ ಫಾರ್ಮ್ ಸ್ಟಾರ್ಟ್ ಆಗುತ್ತದೆ, ನಾನು ಹೇಳುತ್ತೇನೆ ಆವಾಗ. ನೀವು ಕರ್ನಾಟಕ KSET ಎಕ್ಸಾಮ್ ಕುರಿತು ಎಷ್ಟು ತಯಾರಿ ಮಾಡಿದ್ದೀರಿ, ಎಷ್ಟು ಜ್ಞಾನ ನಿಮ್ಮ ಹತ್ರ ಬಂದಿದೆ, ಎಷ್ಟು ಕೌಶಲ್ಯ ನಿಮ್ಮ ಹತ್ರ ಬಂದಿದೆ, ಅದನ್ನು ಹೊರಗೆ ಹಚ್ಚುವ ಒಂದು ಅವಕಾಶ ಈ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದಿಂದ ನಿಮಗೆ ಬರುತ್ತದೆ. ಕರ್ನಾಟಕದಲ್ಲಿ ನೀವು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿ ಇರ್ಬೋದು, SC ವಿದ್ಯಾರ್ಥಿ, ST ವಿದ್ಯಾರ್ಥಿ, 3B 2A, ಯಾವುದೇ ಕಾಸ್ಟ್ ಇರಲಿ, ಎಲ್ಲ ವಿದ್ಯಾರ್ಥಿಗಳು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಹಾಕುವಾಗ GMದಲ್ಲಿ ಹಾಕಬೇಕಾಗುತ್ತದೆ. ಜನರಲ್ ಮೆರಿಟದಲ್ಲಿ ಕನ್ಸಿಡರ್ ಮಾಡುತ್ತಾರೆ. ಅಲ್ಲಿ ಕ್ಯಾಟಗರಿಯೇ, ಇಲ್ಲಿ ಕ್ಯಾಟಗರಿ ಅವಕಾಶ ಇಲ್ಲ. ಸರ್, ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆಯೋದ್ರಿಂದ ಏನು ಲಾಭ ಆಗ್ತೈತಿ? ಪ್ರತಿಯೊಂದು ಕೆಲಸದಲ್ಲಿ ಲಾಭ ನಾವೇನು ಕರಿತೀವಲ್ಲ, ಲಾಭ ಯಾವ ಸೆನ್ಸ್ದೊಳಗೆ ಆಗ್ತದೆ ಅಂದರೆ ಕಾನ್ಫಿಡೆನ್ಸ್ ಬರುತ್ತದೆ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆಯೋದ್ರಿಂದ KSET ಸಲುವಾಗಿ ನೀವು ಎಷ್ಟು ತಯಾರಿ ಮಾಡಿದ್ದೀರಿ ಎಂಬುದನ್ನು ಎಕ್ಸಾಮಲ್ಲಿ ಬಂದು ಬರೆದಾಗ ನಿಮಗೆ ಗೊತ್ತಾಗುತ್ತದೆ. ತುಂಬ ಅನುಭವ ಉಳ್ಳಂಥ ಪ್ರೊಫೆಸರ್ ಅವರು ಪುಣೆ ವಿಶ್ವವಿದ್ಯಾಲಯ. ಇದು ಈ ಬಾರಿ 2020 ಅದೇನಂತಾರೆ 2024 ಏನು ರ್ಯಾಂಕಿಂಗ್ ಅದ ನೋಡಿ, ರ್ಯಾಂಕಿಂಗ್, ಯೂನಿವರ್ಸಿಟಿ ರ್ಯಾಂಕಿಂಗ್
ರ್ಯಾಂಕಿಂಗ್ ಅಂತೇಳಿ ಕರೀತಾರೆ. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ NIRF ಒಂದು ಇದೆ ನೋಡಿರಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಸ್ ಇದು ಯಾವುದು ಅಂದ್ರೆ ನಮ್ಮ ದೇಶದೊಳಗೆ ಏನು ಯೂನಿವರ್ಸಿಟಿಗಳದಾವ ನೋಡ್ರಿ, ಆ ಯೂನಿವರ್ಸಿಟಿಯ ರ್ಯಾಂಕಿಂಗನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ಪುಣೆ ವಿಶ್ವವಿದ್ಯಾಲಯ ನ್ಯಾಷನಲ್ ಲೆವೆಲ್ 3rd ರ್ಯಾಂಕ್ ಬಂದೈತಿ, 3rd ರ್ಯಾಂಕ್. ಹೀಗಾಗಿ ಈ ವಿಶ್ವವಿದ್ಯಾಲಯದವರು ನಡೆಸುವಂಥ ಈ ಎಕ್ಸಾಮನ್ನು ನೀವು ಕೂಡ ಬರೀಬೇಕು. ಕರ್ನಾಟಕದ ಬಾರ್ಡರ್ದೊಳಗಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಇದೇನು ಹಿಂಗೆ ಕರ್ನಾಟಕದ ನಕಾಶೆ ನಾವು ತೆಗೆದೀವಿ ಅಂತಂದ್ರೆ, ಕರ್ನಾಟಕದ ನಕಾಶೆ ಓಕೆ, ಇದು ಇಲ್ಲೆಲ್ಲ ಬಾರ್ಡರ್, ಇಲ್ಲಿ ಸಮೀಪ ಇದ್ದವರು ಕೊಲ್ಲಾಪುರ ಬರಿಬೋದು, ಇಲ್ಲಿ ಸೊಲ್ಲಾಪುರ ಐತಿ, ಇಲ್ಲಿ ನಾಂದೇಡ್ ಐತಿ, ನಾಂದೇಡ್ ಜಿಲ್ಲೆ. ಬೀದರ್ದವರು ನಾಂದೇಡಕ್ಕೆ ಹೋಗ್ಬೋದು, ಬೀದರ್ದವರು ಸೊಲ್ಲಾಪುರಕ್ಕೆ ಬರ್ಬೋದು, ಬಿಜಾಪುರದವರು ಸೊಲ್ಲಾಪುರಕ್ಕೆ ಬರ್ಬೋದು, ಕಲಬುರಗಿದವರು ಸೊಲ್ಲಾಪುರಕ್ಕೆ ಬರ್ಬೋದು, ಕೊಪ್ಪಳದವರು ಸೊಲ್ಲಾಪುರಕ್ಕೆ ಬರ್ಬೋದು, ಯಾದಗಿರಿದವರು ಸೊಲ್ಲಾಪುರಕ್ಕೆ ಬರ್ಬೋದು, ಧಾರವಾಡದವರು ನಮ್ಮ ಸೊಲ್ಲಾಪುರಕ್ಕೆ ಬರ್ಬೋದು, ಗದಗದವರು ಬೆಳಗಾವಿದವರು ನೀವು ಕೊಲ್ಲಾಪುರಕ್ಕೆ ಹೋಗ್ಬೋದು ಎಕ್ಸಾಮ್ ಬರ್ಲಿಕ್ಕೆ ರೀ. ಮತ್ತು ಮಂಗಳೂರದವರು ಕೊಲ್ಲಾಪುರಕ್ಕೆ ಹೋಗ್ರಿ ನೀವು. ಇಲ್ಲಿ ಬೆಂಗಳೂರದವರು ಡೈರೆಕ್ಟ್ ಸೊಲ್ಲಾಪುರಕ್ಕೆ ಬಂದುಬಿಡ್ರಿ ನೀವು. ಮೈಸೂರದವರು ನೀವು ಕೂಡ ಸೊಲ್ಲಾಪುರಕ್ಕೆ ಬನ್ನಿ, ಅಥವಾ ನೀವು ಕೊಲ್ಲಾಪುರಕ್ಕೆ ಹೋಗ್ಬೋದು. ಚಾಮರಾಜನಗರದವರು ಈ ಕೋಲಾರದವರು, ಇಲ್ಲೇನು ರಾಮನಗರದವರು, ಕೊಪ್ಪಳದವರು ಕಂಪಲ್ಸರಿ. ಸರ ಏನು ಲಾಭ ಆಗ್ತೈತಿ ಈ ಎಕ್ಸಾಮ್ ಬರೆಯೋದ್ರಿಂದ? ಒಲ್ಲ ಅಂದ್ರೆ ಬಿಡು, ಅಂದ್ರೆ ಇಲ್ಲ. ನಾನು ಜೋರು ಮಾಡಿ ನಿಮಗೆ ಎಕ್ಸಾಮ್ ಬರೀ ಅನ್ನಂಗಿಲ್ಲ, ಯಾಕಂದ್ರೆ ಜೋರು ಮಾಡಿದ್ರೆ ಉಪಯೋಗ ಇಲ್ಲ. ಅದು ನಿಮ್ಮ ಹತ್ರ ಬರೀಬೇಕು ಸ್ಪಿರಿಟ್. ಹಿಂಗೆ ಸರ್ ಬರಿತೀನಿ ರೀ, ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬರ್ದಿರಂತ, ನೀವು ಆಸಾಮ್ಗೆ ಹೋಗಿ ಬರ್ದಿರಂತ, ನೀವು ರಾಜಸ್ಥಾನಕ್ಕೆ ಹೋಗಿ ಬರ್ದಿರಂತ, ನಮಗೇನು ಆ ರೀತಿ ನಿಮ್ಮ ಎದುರಿಗೆ ಒಂದು ರೋಲ್ ಮಾಡೆಲಾಗಿ ನಾನು ನಿಂತಿನಣ್ಣ. ಪರೀಕ್ಷೆ ಪಾಸ್ ಆಗೋದ್ರಿಂದ ಏನು ಲಾಭ ಆಗ್ತದೆ? ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಗೆ, ಸರ್ಟಿಫಿಕೇಟ್ ಯು ಕ್ವಾಲಿಫೈಡ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅಂತೇಳಿ. ಸರ್ ಫೇಲ್ ಆದೇವು ಅಂದ್ರೆ ಅನುಭವ ಸಿಗ್ತೈತಿ. ಏನು ಕ್ವಶನ್ ಕೇಳಿದ್ರಿ, ಏನು ಕ್ವಾಲಿಟಿ ಕ್ವಶನ್ ಕೇಳಿದ್ರು, ಆ ಅನುಭವ ನಿಮಗೇನು ಹೆಲ್ಪ್ ಆಗ್ತೈತಿ. ಬಿದ್ದರೂ ನಿಮಗೆ ಲಾಭ, ಎದ್ರೂ ಲಾಭ. ಗೆದ್ರಿ ಅಂದ್ರೆ ಸರ್ಟಿಫಿಕೇಟ್, ಸೋತ್ರಿ ಅಂದರೆ ಅನುಭವ. ಎರಡೂ ಇದರಿಂದ ಏನಾಗ್ತದೆ ರೀ, ಫುಲ್ ಈಗ ನೋಡಿರಿ, ನಿನ್ನೆ ಗೋವಾದವರು ಮೇಧಾ ಜೋಶಿ ಆಮ್ಸೇಕರ್ ತಾಯಿಯವರು 45 ವಯಸ್ಸದ ಅವ್ರಿಗೆ ಎಕ್ಸಾಮ್ ಬರೀ ಅವಶ್ಯಕತೆನೇ ಇಲ್ಲ. ಅಷ್ಟು ರಿಚ್ ಫ್ಯಾಮಿಲಿ, ಎಲ್ಲ ಸ್ಯಾಟಿಸ್ಫೈಡ್ ಫ್ಯಾಮಿಲಿ. ಮಗಳು PUC ಓದ್ತಾ ಇದ್ದಾರೆ, ಮಗ ಇಂಜಿನಿಯರಿಂಗ್ ಮುಗಿದಿದ್ದ, ಮಗಂದು 3rd ಇಯರ್ ಇಂಜಿನಿಯರಿಂಗ್, ಏನೋ ಕಾಂಟ್ಯಾಕ್ಟ್ ಬೇಸ್ PU ಕಾಲೇಜ್ಗೆ ಲೆಕ್ಚರ್ ಮಾಡ್ತಾಯಿದ್ದಾರೆ. ಅವರು ಮೂಲತಃ ಬೆಳಗಾವಿದವರು, ಆದರೆ ಮರಾಠಿ ಅವ್ರ ಮಾತೃಭಾಷೆ ಆಗಿರೋದ್ರಿಂದ ಅವರು ಈಗ 40-50 ವರ್ಷದಿಂದ ಗೋವಾದೊಳಗೆ ಅದಾರ. ಅವರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾಯಿದ್ರು. ಇನ್ನು ಮಹಾರಾಷ್ಟ್ರ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ನನ್ನ ವಿಡಿಯೋ ನೋಡಿ ಕರ್ನಾಟಕ ಎಕ್ಸಾಮನ್ನು ಬರೆದಿದ್ದರು. ಇಡೀ ಕರ್ನಾಟಕ ರಾಜ್ಯದೊಳಗೆ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ 35th 35ನೇ ರ್ಯಾಂಕನ್ನು ಪಡೆದಿದ್ದರು. 35. ನಿನ್ನೆ ನಾವು ವಿಡಿಯೋ ನೋಡ್ರಿ ನೀವು, ಎಷ್ಟು ಕಾನ್ಫಿಡೆನ್ಸ್ ಬಂದೈತೆ ಆ ತಾಯಿಯ ಮುಖದ ಮೇಲೆ. 35ನೇ ರ್ಯಾಂಕ್ ಸರ್, ನಾನು ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಇಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತೇಳಿ ಅವ್ರ ಬಾಯಿಂದ ನೀವು ಆ ಮಾತನ್ನು ಕೇಳ್ರಿ. ಸೊ ಹೀಗಾಗಿ ಪರೀಕ್ಷೆ ಪಾಸ್ ಮಾಡೋದ್ರಿಂದ ಸಾಕಷ್ಟು ಲಾಭ ಐತಿ. ನಾನು ಆಸಾಮ್, ಕೇರಳ, ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಈ ಕಡೆಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು, ಜಮ್ಮು ಕಾಶ್ಮೀರ ಎಲ್ಲ ಹೋಗಿ ಬರೋದ್ರಿಂದ ನಾನು ಏನು ಲಾಭ ಆಗೈತಿ? ಎಲ್ಲರೂ ಕೇಳ್ತಾರೆ ಲಾಭ ಏನೈತಿ, ಲಾಭ ಬರೀ ಹಣದೊಳಗೆ ಲಾಭ ಆಗಂಗಿಲ್ಲ, ಅದಕ್ಕೆ ಬಿಟ್ಟು ಎಷ್ಟೋ ಅನೇಕ ರೂಪದೊಳಗೆ. ಸೊ ಹೀಗಾಗಿ ನಾನು ಹೇಳೋಕ್ಕಿಂತ ನಿಮ್ಮ ಮನುಷ್ಯನೊಳಗೆ ಆಸೆ ಇತ್ತು ಅಂದರೆ ಎಕ್ಸಾಮ್ ಬರೀರಿ. ಓಕೆ, ಅದರಿಂದ ಲಾಭ ಏನಾಗ್ತೈತೆ ಅನ್ನೋದು. ಈಗ ನಿನ್ನೆ ನಮ್ಮ ಮಹಾರಾಷ್ಟ್ರ, ನಮ್ಮ ಅಕ್ಕಲ್ಕೋಟದವರು, ಹೋದ ವರ್ಷ ಅಕ್ಕಲ್ಕೋಟದ ಒಂದು ಹುಡುಗಿ, ಅವಳು ಬಿಜಾಪುರಕ್ಕೆ ಮದುವೆ ಆಗೈತೆ, ತಂಗಿದು. ಅವ್ರು ಮೂಲತಃ ಅಕ್ಕಲ್ಕೋಟದವರು, ಜಾಗೃಪ್ ಸಬ್ಜೆಕ್ಟ್, ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ಅವರು ಓದಿದವರು ಜಾಗೃಪ್ ಸಬ್ಜೆಕ್ಟ್ದವರು. ನಾನಂದಮ್ಮ, ನೀವು ಕರ್ನಾಟಕ ಕೆಸೆಟ್ ಎಕ್ಸಾಮ್ ಬರೀರಿ ನೋಡು. ಆ ಅಮ್ಮ ಇಡೀ ಕರ್ನಾಟಕ ಸ್ಟೇಟಿಗೆ ಸಿಗ್ಗಾಡ್ದ ಫಸ್ಟ್ ರ್ಯಾಂಕ್ ಇನ್ ಜಾಗೃಪ್ ಸಬ್ಜೆಕ್ಟ್. ಅವಳಿಗೆ ಮೊನ್ನೆ ಸನ್ಮಾನ ಮಾಡಿದ್ದೀವಿ ನಾವು. ಸುಷ್ಮಿತಾ ಪಾಟೀಲ್ ಅಂತೇಳಿ ಅಮ್ಮ, ಇಸ್ರೋದೊಳಗೆ ಸೇವೆ ಮಾಡಿದ್ರು. ಒಬ್ಬರು ಇಲ್ಲೇ ನಮ್ಮ ಏನೋ ATMದೊಳಗೆ ಈ ರೊಕ್ಕ ತೆಗಿತೀವಲ್ಲ, ATMದೊಳಗೆ ಒಬ್ಬ ಗೇಟ್ಮನ್ ಆಗಿ ಕೆಲಸ ಮಾಡಿದ್ರು ಒಬ್ಬ ಹುಡುಗ, ಸಾಂಗ್ಲಿದವರು. ಅವ್ರು ಮೂಲತಃ ಅಥಣಿದವರು, ಬಿಜಾಪುರ ಜಿಲ್ಲೆ ಅಥಣಿ, ಆದರೆ ಸಾಂಗ್ಲಿದೊಳಗೆ ಅವರು ಕೆಲಸ ಮಾಡ್ತಿರ್ತಾರೆ ಆ ಹುಡುಗ ನನ್ನ ವಿಡಿಯೋ ನೋಡಿ ಕರ್ನಾಟಕ ಮರಾಠಿ ಸಬ್ಜೆಕ್ಟ್ದೊಳಗೆ ಎಕ್ಸಾಮ್ ಬಿಡ್ದು ಇಡೀ ಕರ್ನಾಟಕದೊಳಗೆ ಹೀಗೆ ಗಾಟ್ ದ ಫಸ್ಟ್ ರ್ಯಾಂಕ್. ನಿನ್ನೆ ಮ್ಯಾಥಮೆಟಿಕ್ಸ್ದೊಳಗೆ ರೀ, ನಮ್ಮ ಸೊಲ್ಲಾಪುರದವರು, ನಮ್ಮ ಅಕ್ಕಲಕೋಟೆ ತಾಲೂಕಿನ ಇಲ್ಲೇ ಸೊಲ್ಲಾಪುರ ಅಂತೇಳಿ ನಮ್ಮ ಜಿಲ್ಲೆಯದ ಮಂದ್ರೂಪ್ ಅಂತ ಒಂದು ಊರು ಐತಿ. ಮಂದ್ರೂಪ್
ಆ ಮಂದ್ರೂಪದವ್ರು ಆ ತಂಗಿ ಮಂದ್ರೂಪ್ ಆ ಅಮ್ಮ ಕರ್ನಾಟಕದ ಸೆಟ್ ಎಕ್ಸಾಮನ್ನು ಬರೆದು ಮಂದ್ರೂಪ್ ಅಲ್ಲ ನೋಡಿರಿ ದೀಪಾ ಯಾವ ಸಬ್ಜೆಕ್ಟ್ ನೋಡಿರಿ ಮ್ಯಾಥಮೆಟಿಕಲ್ ಸೈನ್ಸ್ ನೋಡಿರಿ ನಿಮ್ಗೆ ಸುಳ್ಳು ಹೇಳಂಗಿಲ್ಲ ನಾನು ಇವರು ಸೊಲ್ಲಾಪುರದವ್ರು ಇವರು ಮಂದ್ರೂಪ್ ಅಂದ್ರೆ ನಮ್ಮ ಸೊಲ್ಲಾಪುರದೊಳಗೆ ಮಂದ್ರೂಪ್ ಊರು ಐತ್ರಿ ಇಲ್ಲೇ ನಮ್ಮ ಊರು ಸಮೀಪನೇ ನಿನ್ನೆ ಅವ್ರಿಗೆ ಕರ್ನಾಟಕ ಕೆಸೆಟ್ ಎಕ್ಸಾಮನ್ನು ಪರೀಕ್ಷೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ದೊಳಗೆ ಪಾಸ್ ಆಗಿದ್ದಾರೆ ಅವ್ರು ಏನಂದಾರೆ ನೋಡ್ರಿ ಸರ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸರ್ ಟುಡೇ ಐ ರಿಸೀವ್ಡ್ ಕೆಸೆಟ್ ಸರ್ಟಿಫಿಕೇಟ್ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ರಿಮಾರ್ಕೆಬಲ್ ಜರ್ನಿ ಐ ಕುಡಂಟ್ ಹ್ಯಾವ್ ಡನ್ ಇಟ್ ವಿದೌಟ್ ಯು ಸರ್ ಐ ಸಾ ಯುವರ್ ವಿಡಿಯೋಸ್ ದೆನ್ ಐ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಸೆಟ್ನೆಟ್ ಎಕ್ಸಾಮ್ ನೋಡ್ರಿ ಮರಾಠಿದೊಳಗೆ ಹೇಳ್ತಾರೆ ಅವ್ರು ಎಷ್ಟು ಚಂದ ಬರ್ದ ನೋಡ್ರಿ ಪ್ಲೀಸ್ ಮ್ಯಾಥಮೆಟಿಕ್ಸ್ ಕ್ವಶನ್ ಬ್ಯಾಂಕ್ ದೀಪಾ ಹೆಲೋ ಸರ್ ಮೈಸೆಲ್ಫ್ ದೀಪಾ ರಾಯಗೊಂಡೆ ಖ್ಯಾಡೆ ಫ್ರಮ್ ಮಂದ್ರೂಪ್ ಸೌತ್ ಸೋಲಾಪುರ್ ಅರ್ಥ ಆಗತ್ತಲ್ರಿ ನೋಡ್ರಿ ಐ ಕ್ವಾಲಿಫೈಡ್ ಫಾರ್ ದ ಕೆಸೆಟ್ ಇನ್ ಮ್ಯಾಥಮೆಟಿಕ್ಸ್ ಸ್ಕೋರಿಂಗ್ 66 in paper 1 and 86 in paper 2 for a total of 152. Thank you so much sir for your YouTube videos which I found extremely helpful. I watched all of them, took notes and revised repeatedly. Your motivational videos inspired me to take the KCET. Previously, I had attempted the MS set twice but was unsuccessful. During my third semester MSc, I attended your workshop at PHA, Punyashlok Ahilyadavi Holkar, Sholapur University, Sholapur, where I learned about your YouTube lecture. I purchased your book, took notes and revised thoroughly. Once again, thank you so much, sir. This time, I am confident that I will qualify Maharashtra set exam. Extremely sorry for late message. No. जेव्हा मी व्हिडिओ बघितलं खूप सरप्राइज्ड झाले अप्रतिम ग्रेट ನೋಡಿ ಹೇಳೋ ಉದ್ದೇಶ ಏನು ಗೊತ್ತದ್ರಿ ಈ ತಂಗಿ MS ಇಲ್ಲಿ ಸೊಲ್ಲಾಪುರ ಯೂನಿವರ್ಸಿಟಿ ಓದ್ತಾ ಇದ್ದಳು ಅಲ್ಲಿ ನಂದು 1 day ಪ್ರೋಗ್ರಾಮ್ ಇಟ್ಟಿದ್ರು ವರ್ಕ್ಶಾಪ್ ಹೌ ಟು ಪಾಸ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅಂತೇಳಿ ನಾನು ನನ್ನ ಅನುಭವನ ಹಂಚಿಕೊಂಡಿದ್ದೆ ಅಂದಿನಿಂದ ಆ ತಂಗಿ ನನ್ನ ಕಾಂಟ್ಯಾಕ್ಟ್ ಇದ್ದದ್ದು 2 times ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೆದಿದ್ರು ಆದರೆ ರಿಸಲ್ಟ್ ಬರಲಿಲ್ಲ ಏನೋ ನನ್ನ ಒಂದು ಮಾತು ಕೇಳಿ ಕರ್ನಾಟಕ ಸೆಟ್ ಎಕ್ಸಾಮ್ ಬರೆದಿದ್ರು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ದೊಳಗೆ GMದೊಳಗೆ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಅವರು ಯಾಕಂದರೆ ಇಲ್ಲಿಯ ಕ್ಯಾಟಗರಿ ವಿದ್ಯಾರ್ಥಿ ಇಲ್ಲಿ GMದೊಳಗೆ ಬಂದುಬಿಡ್ತಾರೆ ಹೀಗಾಗಿ ಅಲ್ಲಿ ಪಾಸ್ ಮಾಡಿರೋದ್ರಿಂದ ಇವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಗೊತ್ತಾ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಐತಿ ಸರ್ ಈ ಬಾರಿ ನಾನು ಕೆಸೆಟ್ ಮಹಾರಾಷ್ಟ್ರ ಸೆಟ್ ಹಾಗೇ ಆಗ್ತೀನಿ ಸರ್ ನನಗೆ ನೌಕರಿ ಸಿಗ್ತೈತೆ ಅನ್ನುವ ಕಾನ್ಫಿಡೆನ್ಸ್ ಲೆವೆಲ್ ಅವ್ರದ್ದು ಹೈ ಆಗಿದೆ ಸೊ ಹೀಗಾಗಿ ನೀವು ಕೂಡ ಕರ್ನಾಟಕ ಸೆಟ್ ಬರಲಿಕ್ಕೆ ನೀವೇನು ಹೊರಟಿದ್ರಿ ನೀವೆಲ್ಲರೂ ಮಹಾರಾಷ್ಟ್ರ ಸೆಟ್ ಎಕ್ಸಾಮನ್ನು ಬರೀರಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೂಡ ಪಾಸ್ ಆಗಿರಿ ನಿಮಗೆ ಸೊಲ್ಲಾಪುರ ಸೆಂಟರ್ ಇನ್ನೂ ಫಾರ್ಮ್ ಸ್ಟಾರ್ಟ್ ಆಗಿಲ್ಲ ಇದೇನಾದ್ರು ನೋಡ್ರಿ ಇವ್ರು ಇನ್ನೂ ಆನ್ಲೈನ್ ಫಾರ್ಮ್ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಅಪ್ಲಿಕೇಶನ್ ಹಾಕಿರಿ ಸೊಲ್ಲಾಪುರಕ್ಕೆ ಯಾರ್ಯಾರು ಸೊಲ್ಲಾಪುರ ತೊಗೊತೀರಿ ಅವರೆಲ್ಲರಿಗೆ ನಿಮ್ಮೆಲ್ಲರ ಸೇವೆ ಮಾಡೋ ಒಂದು ಅವಕಾಶ ನನಗೆ ಕೊಡ್ರಿ ನೀವೆಲ್ಲರೂ ನಮ್ಮ ಮನೆಯೊಳಗೆ ಬಂದು ಮುಖ ಮಾಡಿರಿ 2ನೇ ದಿವಸ ಎಕ್ಸಾಮ್ ಬರೀರಿ ಓಕೆ ಹೆದರಬೇಡ್ರಿ ಸ್ವಲ್ಪ ತ್ಯಾಗ ಮಾಡಬೇಕು ಹಣದ ತ್ಯಾಗ ಮಾಡಿರಿ ಸಮಯದ ತ್ಯಾಗ ಮಾಡಿರಿ ಶ್ರಮದ ತ್ಯಾಗ ಮಾಡಿರಿ ನೀವು ಎಷ್ಟು ತ್ಯಾಗ ಮಾಡ್ತೀರಿ ಅಷ್ಟೇ ನೀವು ಮೇಲೆ ಹೇಳ್ತೀರಿ ಪರಿಶ್ರಮ ಪಡಲೇಬೇಕು ಯಾರು ಪರಿಶ್ರಮ ಯಾರು ನೋಡ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಎಲ್ಲಿ ತನಕ ನೀನು ಸರ್ ಅದರಿಂದ ಲಾಭ ಏನಾಯಿತು ಮತ್ತೆ ರಿಪೀಟ್ ಅದನ್ನೇ ಕೇಳಬಾರ್ದು ನಾನು ರಿಪೀಟ್ ಹೇಳೋ ಅಣ್ಣ ನನಗೆ ಯಾರೂ ಹೇಳಿಲ್ಲ ಓಯಪ್ಪ ಸರ್ ಸರ್ ನಾವು ಕೆಸೆಟ್ ಪಾಸ್ ಆಗಿವಿ ನಾವು ಎಕ್ಸಾಮ್ ಬರೋದು ನಡೀತಿದ್ದು ಬರಿಬೋದು ಕೆಸೆಟ್ ಪಾಸ್ ಆಗಿದ್ರಿ ಅಂದ್ರೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಒಂದು ಬರೀರಿ ಮೊನ್ನೆ ಜಮ್ಖಂಡದ ಹುಡುಗ ಮಹಾರಾಷ್ಟ್ರದ ಸೆಟ್ ಪಾಸ್ ಆಗಿದ್ರು ಕರ್ನಾಟಕದಲ್ಲೂ ಪಾಸ್ ಆಗಿದ್ದರು ನೀವೆಲ್ಲರೂ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರಲಿಕ್ಕೆ ನೀವು ರೆಡಿ ಆಗ್ತಾಯಿದ್ದೀರಿ ಸೊ ಹೀಗಾಗಿ ಒಂದು ಮ್ಯಾಚ್ ಆಡಿ ಹೋಗ್ರಲ್ಲ ಒಂದು ಅನುಭವ ನಿಮಗೆ ಸಿಗ್ತೈತೆ ಬಿಕಾಸ್ ಯು ಆರ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಫೀಲ್ಡ್ದೊಳಗೆ ಇರೋದ್ರಿಂದ ನಿಮ್ಮ ತಲವಾರು ಯಾವಾಗಲೂ ಚೂಪಾಗಿರಬೇಕು ಹರಿತವಾದ ಖಡ್ಗ ಇರಬೇಕು ನಿಮ್ಮ ಹತ್ರ ಯಾವಾಗಲೂ ಯುವರ್ ನಾಲೆಜ್ ಶುಡ್ ಬಿ ಅಪ್ಡೇಟೆಡ್ ಹಿಂಗೆ ಶಾರ್ಪ್ನೆಸ್ ಇರಬೇಕು ಎಷ್ಟು ನಾಲೆಜ್ ಒಳಗೆ ಅಪ್ಡೇಟ್ ಆಗುತ್ತದೋ ಅಷ್ಟು ಮನುಷ್ಯ ಹೊಳಿ ಫಳ ಹೊಳಿತಿರ್ತಾನೆ ರೀ ಮತ್ತು ಯಾರ್ಯಾರು ಫೇಲ್ ಆಗಿರಿ ನೋಡ್ರಿ ಅವ್ರು ಫೇಲ್ ಆದವರು ಮುಗೀತು ನನ್ನ ಕತೆ ಅನ್ಬೇಡ್ರಿ ಕಮ್ ಟು ದ ಎಕ್ಸಾಮ್ ಹಾಲ್ ಒಳಗೆ ಬರ್ರಿ ಇದೊಂದು ಮೈದಾನದೊಳಗೆ ಬರ್ರಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸ್ರಿ ಎಷ್ಟದ ಸಾಮರ್ಥ್ಯ ತೋರಿಸಿ ನೀವು ಮತ್ತೆ ಮುಂದೆ ನಿಮ್ಮ ಜೀವನಕ್ಕೆ ಸೋಲು ಗೆಲುವಿನ ಮೆಟ್ಟಲು ನಿನ್ನೆ ಕೆಸೆಟ್ದೊಳಗೆ ಫೇಲ್ ಆಗಿನ ಅಂತೇಳಿ ಅಲ್ಲೇ ಕೊಡೋದಲ್ಲ ಇನ್ನೊಂದು ಎಕ್ಸಾಮ್ ಬರೀರಿ ನಿಮ್ಮ ಎಲ್ಲ ಸೋಲುಗಳು ನಿಮ್ಮ ಮೆಟ್ಟಿಲು ಹಾಕ್ಕೊಂತಿರ್ಬೇಕು ಹಿಂಗೆ ಸ್ಟೆಪ್ಸ್ ವೈಸ್ 1 2 3 ಆಮೇಲೆ ನೋಡಿರಿ ನೀವು ಹೇಗೆ ಶಿಖರದವರೆಗೆ ನೀವು ಏರುತ್ತೀರಿ ಅಂತೇಳಿ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಅಂದ್ರೆ ಹೌ ಯು ವಿಲ್ ಗೆಟ್ ದ ಫ್ರೂಟ್ ಆಫ್ ಹಾರ್ಡ್ ವರ್ಕ್ ಈಸ್ ದ ಸ್ವೀಟೆಸ್ಟ್
ನೀವು ಎಷ್ಟು ಶ್ರಮಪಟ್ಟು ನೀವು ಒಂದು ಎಕ್ಸಾಮನ್ನು ಪಾಸ್ ಆಗ್ತೀರಿ, ಅದರಿಂದ ಬರುವಂಥ ತಾಕತ್ತು ಅದು ಎಲ್ಲಿ ಸಿಗಂಗಿಲ್ಲ, ಯಾವ ಮಾರ್ಕೆಟ್ದೊಳಗೂ ಸಿಗಂಗಿಲ್ಲ. ಹೀಗಾಗಿ ಪ್ಲೀಸ್ ರೈಟ್ ದ ಸೆಟ್ ಎಕ್ಸಾಮ್ ಆ್ಯಂಡ್ ಗೆಟ್ ದ ರಿಸಲ್ಟ್. ಸೊ ಕೆಸೆಟ್ ಸಲುವಾಗಿ ಈಗಲಿಂದನೇ ಪ್ರಿಪೇರ್ ಆಗಿರಿ, ಈಗಲಿಂದನೇ ನನ್ನ ಬುಕ್ಕನ್ನು ತೊಗೊಂಡಿಲ್ಲ ಸ್ವಲ್ಪ ದುಡ್ಡು ಖರ್ಚು ಮಾಡಿರಿ. ಎದ್ರ ಸಲುವಾಗಿ ನೀವು ದುಡ್ಡು ಖರ್ಚು ಮಾಡ್ತಾಯಿದ್ರಿ? ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. 1000-2000 ರೂಪಾಯಿ ದುಡ್ಡು ನೀವು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ದು ರಿಸಲ್ಟ್ ಬರ್ತೈತಲ್ಲ ತಮ್ಮ. ನಿನ್ನ 5000 ಜನರಿಗೆ ಹೆಂಗೆ ಹೊರಗೆ ಹಾಕಿದ್ರು ಪಾಪ ಇಲ್ಲ ಅಂತೇಳಿ ಅವರೆಲ್ಲ ಹೋಗಿ ಮತ್ತೆ ಹೋರಾಟ ಮಾಡ್ಲಾಗತ್ತಾರೆ. ಏನಪ್ಪ ಹೋರಾಟ ಮಾಡಿದ್ರೆ ನೀವೆಲ್ಲರೂ ನಿಮ್ಮ ಹತ್ರ ರಿಸರ್ವೇಷನ್ ಟಿಕೆಟ್ ಐತೇನು? ಇವಾಗ ರಿಸರ್ವೇಷನ್ ಟಿಕೆಟ್ ನೀವು ರೈಲ್ವೆ ಒಳಗೆ ರಿಸರ್ವೇಷನ್ ಟಿಕೆಟ್ ಇರಲಾರ ನೀವು ಇಲ್ಲಿ ತನಕ ರೈಲ್ವೆದಾಗ ಕೂತು ಪ್ರವಾಸ ಮಾಡ್ದಂಗೆ ಆಯಿತು. ಈಗೆಲ್ಲ ಕೆಸೆಟ್ ಪರೀಕ್ಷೆ ಪಾಸ್ ಆದವರು ಅವರೆಲ್ಲ ರಿಸರ್ವೇಷನ್ ಟಿಕೆಟ್ ಇದ್ದವರು ಅವ್ರು ಬಂದರು ನಿಮಗೆ ಕೆಳಗೆ ಇಳಿಸ್ಬಿಟ್ರು. ನೀವು ನನಗೆ ಯಾಕೆ ಕೆಳಗೆ ಇಳಿಸಿದ್ರಿ, ನಮಗೆ ಯಾಕೆ ಮನೆ ಕಳಿಸಿರಿ ಅಂತೇಳಿ ಜಗಳ ತೆಗೆದ್ರೆ ಯಾರು ಕೇಳ್ತಾರಪ್ಪ? ಯಾರೂ ಕೇಳಂಗಿಲ್ಲ. ಇಲ್ರಿ ಈ ಜನ ನಾವು ಟ್ರೈನ್ದೊಳಗೆ ಕೂತು ನಾವು ಪ್ರವಾಸ ಮಾಡ್ಕೊತ ಬಂದಿದ್ದೆವು 20 ವರ್ಷ ಆಯ್ತು. ಈಗ ಹೇಳಿರಿ ಇನ್ನೊಬ್ರು ಬಂದ್ರಲ್ಲ ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದವರು ಬಂದರು, ಅವ್ರ ಹತ್ರ ರಿಸರ್ವೇಷನ್ ಟಿಕೆಟ್ ಐತಿ, ಕೆಸೆಟ್ ಪಾಸ್ ಆಗೇನೆ ಅಂತೇಳಿ ಅವ್ರಿಗೆ ಅವಕಾಶ ಕೊಡ್ತಿರ್ತಾರೆ. ದೇರ್ ಈಸ್ ನೋ ಎಮೋಷನಲ್, ದೇರ್ ಈಸ್ ನೋ ಭಾವನಾತ್ಮಕ. ಯಾರೂ ಕೇಳಂಗಿಲ್ಲ ನಿಮಗೆ. ಇಲ್ರಿ ನಮಗೆ ಏನು ಸ್ಟ್ರೈಕ್ ಮಾಡಿದ್ರು ಏನೂ ಆಗಂಗಿಲ್ಲ. ಸುಮ್ಮನೆ ಸ್ಟ್ರೈಕ್ ಮಾಡೋದಕ್ಕಿಂತ ಒಂದು 6 ತಿಂಗಳು ಕೂತು ಹೋದ್ರಿ, ಇನ್ನೊಂದು ಸಲ ಪರೀಕ್ಷೆ ಪಾಸ್ ಆಗಿರಿ. ಹೆಮ್ಮೆಯಿಂದ ಇನ್ನೊಂದು ಸಲ ನೀವು ಇನ್ನೊಂದು ಬೇರೆ ಕಾಲೇಜೊಳಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರಿಗೆ ವರ್ಕ್ ಮಾಡೋದು. ಸುಮ್ಮನೆ ಹೋರಾಟ ಮಾಡ್ಕೊತ ಕೂಡೋದು ಅದರಿಂದ ಏನೂ ಆಗಂಗಿಲ್ಲ. ನನ್ನ ಅನುಭವ ಪ್ರಕಾರ ದಯವಿಟ್ಟು ನನ್ನ ಮಾತು ತಪ್ಪಾದ್ರೂ ಕೂಡ ಕ್ಷಮೆ ಇರಲಿ. ಒಬ್ಬ ತಮ್ಮನಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀನೊಬ್ಬರು ಸರ್ ನಾವು ಅವ್ರು ಹೋದ ವರ್ಷ ನನಗೆ ಜುಲೈದೊಳಗೆ ಭೇಟಿ ಆಗಿದ್ರು ನನಗೆ. ಸರ್ ನಾನು ಯಾದಗಿರಿದವ ಇದ್ದೀನಿ ರೀ, ನಾನು ಅಸಿಸ್ಟೆಂಟ್ ಅತಿಥಿ ಉಪನ್ಯಾಸಕರಿದ್ದೀನಿ, ಈಗ ಈ ಬಾರಿ ನಂಗೆ ತೆಗಿಯೋರು ಅದಾರ ಸರ್, ದಯವಿಟ್ಟು ನನಗೆ ಏನಾದರೂ ಹೆಲ್ಪ್ ಮಾಡಿರಿ ಅಂತೇಳಿ. ಅವ್ರು ಹೆಲ್ಪ್ ಮಾಡೋ ತಕ್ಷಣ ಸರ್ ಎಂಥ ಮೆಸೇಜ್ ಮಾಡ್ಯಾರ ಅವ್ರು ನನಗೆ. ಅವ್ರ ಮೆಸೇಜ್ ನೋಡಿದ ತಕ್ಷಣ ಭಾಳ ಖುಷಿ ಆಯ್ತು ನನಗೆ, ಈ ಬಾರಿ ನಾನು ಕೆಸೆಟ್ ಪಾಸ್ ಆಗಿನಿ ಅಂತೇಳಿ. ಅವರು ಇಷ್ಟು ಚಂದ ಬರೆದ್ರು, ಹೋದ ಜುಲೈ ಒಳಗೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತೇಳಿ. ಅವ್ರ ಸರ್ ಹೆಸರು ಏನೋ ಆಯ್ತಪ್ಪ, ನನಗೆ ಅವ್ರದ್ದು ಇದು ಆಗಿಲ್ಲ. ಹಾಂ 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 ನಿನ್ನ ಮೊಬೈಲ್ ಎಲ್ಲದಪ್ಪ? ಸಂಗೀತ ನಿನ್ನ ಮೊಬೈಲ್ ಹಾಂ ಅವರು ಸರ್ ಒಬ್ಬರು ಪ್ಲೀಸ್ ದಯವಿಟ್ಟು ಇದು ಒಂದು ವಿಡಿಯೋನ ನೀವೆಲ್ಲರೂ ನೋಡಲೇಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಅತಿಥಿ ಉಪನ್ಯಾಸಕರಾಗಿ ನೀವು ಸೇವೆ ಸಲ್ಲಿಸ್ತಿದ್ರಲ್ಲೋ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ನೀವು ಹೇಗೆ ಪರೀಕ್ಷೆ ಪಾಸ್ ಆಗ್ತಿರಲ್ಲಕ್ಕೆ ಒಬ್ಬರು ಸರ್ ಅದಾರ ರೀ. ಅವ್ರು ನನಗೆ ಒಂದು ಮೆಸೇಜ್ ಮಾಡಿದ್ದಾರೆ. ಆ ಮೆಸೇಜನ್ನು ದಯವಿಟ್ಟು ನೀವೆಲ್ಲರೂ ನೋಡಲೇಬೇಕು, ಓದಲೇಬೇಕು. ಅವ್ರೇನಂತ ನೋಡ್ರಿ, ದಯವಿಟ್ಟು ಇದನ್ನು ಓದ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ನಾನು ಹನುಮಂತ ಗಣಪತಿ ದಾಸುರೆ, ತಾಲೂಕು ಬಸವ ಕಲ್ಯಾಣ, ಜಿಲ್ಲಾ ಬೀದರ್. ದಿನಾಂಕ 14 ಜುಲೈ 2024ರಂದು ನಿಮ್ಮನ್ನು ನಾನು ಫೋನ್ ಮುಖಾಂತರ ಸಂಪರ್ಕಿಸಿದ್ದೇನೆ. ಅದೇ ರೀತಿ ನಿಮ್ಮ ಪ್ರೇರಣೆ, ನಿಮ್ಮ ಅನುಭವ, ನಿಮ್ಮಲ್ಲಿರುವಂಥ ಜ್ಞಾನ, ಹಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಚರ್ಚಿಸಿದ್ದೇನೆ. ನಾನು ಬಹಳ ಸಂತೋಷದಿಂದ ಈ ಮೆಸೇಜನ್ನು ಮಾಡ್ತಾ ಇದ್ದೇನೆ. ಕಾರಣ ನಾನು ಅಂದು ನಿಮ್ಮ ವಿಡಿಯೋವನ್ನು ನೋಡಿ ಬಹಳ ಪ್ರೇರಣೆಗೆ ಒಳಪಟ್ಟು ನಿಮ್ಮಿಂದ ತಿಳಿದುಕೊಂಡಿರುವ ವಿಷಯವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಅಂದಿನಿಂದ ಕೆಸೆಟ್ ಪರೀಕ್ಷೆಯ ಪ್ರಾರಂಭವನ್ನು ಮಾಡಿದ್ದೇನೆ. ಅದೇ ರೀತಿ ನಿಮಗೆ ಒಂದು ಖುಷಿ ಸುದ್ದಿ ಹೇಳಲು ಅಥವಾ ನನ್ನ ಪ್ರಯತ್ನಕ್ಕೆ ಪ್ರೇರಣೆಯಾಗಿರುವ ನಿಮಗೆ ವಿಷಯವನ್ನು ತಿಳಿಸಲು ಈ ಮೆಸೇಜನ್ನು ಮಾಡ್ತಾ ಇದ್ದೇನೆ. ಏಕೆಂದರೆ ದಿನಾಂಕ 24 ನವೆಂಬರ್ 2024ರಂದು ನಡೆದ ಕೆಸೆಟ್ ಪರೀಕ್ಷೆ ವಾಣಿಜ್ಯ ವಿಭಾಗದಲ್ಲಿ 152 ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದಿದ್ದೇನೆ. ಸರ್, ಇದಕ್ಕೆ ಕಾರಣ ನೀವು ನನ್ನಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ದರಿಂದ ಅಂತ ಹೇಳಲು ಬಹಳ ಸಂತೋಷ ಅನಿಸುತ್ತಿದೆ. ಸರ್, ನಿಮ್ಮ ಪ್ರೇರಣೆ ಹಲವಾರು ವಿದ್ಯಾರ್ಥಿಗಳಿಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಬಹಳಷ್ಟು ಆತ್ಮವಿಶ್ವಾಸವನ್ನು ತುಂಬುತ್ತಿದೆ. ಆದ ಕಾರಣ ನೀವು ಯಾರದೇ ಮೆಸೇಜನ್ನು ಓದಿ ದಯಮಾಡಿ ಪ್ರೇರಣೆಯನ್ನು ತುಂಬುವುದು ನಿಲ್ಲಿಸಬೇಡಿ. ಸರ್, ನಾನು ನಿಮ್ಮ ಜೊತೆಗೆ
ಇನ್ನೂ ಒಂದು ವಿಷಯವನ್ನು ಹಂಚಿಕೊಂಡಿದ್ದೆ. ಏನೆಂದರೆ, ನಾನು ಒಬ್ಬ ವಾಣಿಜ್ಯ ವಿಭಾಗದ ಅತಿಥಿ ಉಪನ್ಯಾಸಕನೆಂದು ಮತ್ತು ಸುಮಾರು 12 ವರ್ಷಗಳಿಂದ ಈ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದುದು. ಆದ್ದರಿಂದ ನನಗೆ ಯಾವುದೇ ರೀತಿಯಲ್ಲಿ ಅರ್ಹತೆ ಬಹಳ ಅನಿವಾರ್ಯವಾಗಿದ್ದರಿಂದ ನಿಮ್ಮ ಸಲಹೆ ಪಡೆದುಕೊಂಡು 24ರಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ. ಅದಕ್ಕಾಗಿ ನಿಮಗೆ ನನ್ನ ವತಿಯಿಂದ ಮತ್ತು ನನ್ನ ಕುಟುಂಬದ ವತಿಯಿಂದ ಅನಂತ ಧನ್ಯವಾದಗಳು, ಕೋಟಿ ನಮನಗಳು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೇರಣೆ, ಆ ದೇವರು ನಿಮ್ಮನ್ನು ಇದೇ ರೀತಿ ಹಲವಾರು ವಿದ್ಯಾರ್ಥಿಗಳ ಧೈರ್ಯ ತುಂಬುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಅನಿಸಿಕೆ ವಿರಾಮ ಹೇಳುತ್ತಿದ್ದೇನೆ. ಹನುಮಂತರಾವ್ ಸನ್ಮಾನಿನಿ ಹನುಮಂತರಾವ್ ಗುರುಗಳಿಗೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನನಗಿಂತ ವಯಸ್ಸಿಲ್ಲ, ನೀವೆಲ್ಲರೂ ದೊಡ್ಡವರು. ನೀವು ಆಲ್ರೆಡಿ ಡಿಗ್ರಿ ಕಾಲೇಜ್ ಒಳಗೆ ಅತಿಥಿ ಉಪನ್ಯಾಸಕರಿಗೆ ಇಲ್ಲಿವರೆಗೆ ನೀವು ಸೇವೆ ಸಲ್ಲಿಸಿದ್ದೀರಿ. ವಯಸ್ಸಿಗಿಂತ ದೊಡ್ಡವರಾದ್ರೂ ಕೂಡ ಇಷ್ಟು ನಯ ವಿನಯದಿಂದ ನನಗೆ ಮೆಸೇಜ್ ಮಾಡಿ ನನಗೆ ಒಂದು ಪ್ರೋತ್ಸಾಹ ನೀಡಿದ್ದೀರಿ ಸರ್. ನಾನು ಮೊನ್ನೆ ಡಿಪ್ರೆಷನ್ ಆಗಿ ಕುಳಿತಿದ್ದೆ, ಕೆಲವೊಬ್ಬರು ನನಗೆ ಬೈದಿದ್ದರು ಕಾಲ. ಆದರೆ ಅವತ್ತೇ ಇವರು ಮೆಸೇಜ್ ಮಾಡಿದರು, ಸರ್ ನಾನು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನಿದ್ದರೂ ಕೂಡ ಹೋದ ಬಾರಿ ಜುಲೈ ತಿಂಗಳದೊಳಗೆ ನಿಮ್ಮ ಜೊತೆಗೆ ಸಂಪರ್ಕ ಮಾಡಿ ನಿಮ್ಮ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡು ನಾನು ಕೆಸೆಟ್ ಎಕ್ಸಾಮ್ ಬರೆದೆ. ಈಗ 5,000 ಏನು ಹೊರಗೆ ಹಾಕಿದ್ದಾರೋ ಅದರಿಂದ ನಾನು ಬಚಾವಾದೆ, ಅದರಿಂದ ನಾನು ಉಳಿದೆ ಸರ್. ನಾನು ಒಂದು ವೇಳೆ ಕೆಸೆಟ್ ಬರೋದು ಪಾಸ್ ಆಗದೇ ಇದ್ದರೆ ಇವತ್ತು ನಾನು 5,000 ಜನರ ಜೊತೆಗೆ ನನಗೂ ಹೊರಗೆ ಹಾಕ್ತಿದ್ದರು ಸರ್. ನನ್ನ ಬಾಳು ಉಳಿತು ಸರ್. ನನ್ನ ಜೀವನ ಬದುಕ್ತೀನಿ ಸರ್. ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥ ಹನುಮಂತ ಗುರುಗಳು, ಬಸವ ಕಲ್ಯಾಣ ನಾಡಿನ ಬಸವ ನಾಡಿನ ಈ ಗುರುಗಳು ಇವತ್ತು ನನಗೆ ಮೆಸೇಜ್ ಮಾಡಿ ನನಗೆ ಧೈರ್ಯ ತುಂಬಿದ್ದಾರೆ. ಸೊ ಹೀಗಾಗಿ ಪ್ಲೀಸ್, ಯಾಕೆ ಈ ಗುರುಗಳ ಒಂದು ವಿಷಯ ನಿಮ್ಗೆ ಯಾಕೆ ಹೇಳಿನ ಗೊತ್ತದ್ರಿ, ಅವರು ಕಾಮರ್ಸ್ ನೋಡಿರಿ, ನನಗೆ ನಿಮ್ಮ ಸಬ್ಜೆಕ್ಟ್ದು ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಆದ್ರೂ ನಾನು ಸಂಗ್ರಹ ಮಾಡಿದ ಕೆಲವೊಂದು ಘಟಕಗಳು ನಿಮಗೆ ತುಂಬ ಹೆಲ್ಪ್ ಆಗ್ತೈತಿ. ಹೀಗಾಗಿ ಇಲ್ಲಿ ಮಹಾರಾಷ್ಟ್ರದೊಳಗೆ ಕನ್ನಡ ಲಿಟ್ರೇಚರ್ನೂ ಇಲ್ಲ. ಕನ್ನಡ ಲಿಟ್ರೇಚರ್ ಬಿಟ್ಟು ಉಳಿದಿದ್ದು ಎಲ್ಲ ಸಬ್ಜೆಕ್ಟ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೋದು. ಕಾಮರ್ಸ್ ಸಬ್ಜೆಕ್ಟ್ ಬರಿಬೋದು, ಮ್ಯಾನೇಜ್ಮೆಂಟ್ ಬರಿಬೋದು, ಇಂಗ್ಲೀಷ್ ಲಿಟ್ರೇಚರ್ ಬರಿಬೋದು, ಹಿಂದಿ ಲಿಟ್ರೇಚರ್ ಬರಿಬೋದು, ಕೆಮಿಸ್ಟ್ರಿ ಬರಿಬೋದು, ಬಯಾಲಜಿ ಲೈಫ್ ಸೈನ್ಸ್ ಬರಿಬೋದು, ಮ್ಯಾಥಮೆಟಿಕ್ಸ್ ಬರಿಬೋದು, ನೀವು ಹಿಸ್ಟ್ರಿ ಬರಿಬೋದು, ಜಾಗ್ರಫಿ ಬರಿಬೋದು, ಇಕನಾಮಿಕ್ಸ್ ಬರಿಬೋದು, ಸೋಷಿಯಾಲಜಿ ಬರಿಬೋದು, ಸೋಷಿಯಲ್ ವರ್ಕ್ ಬರಿಬೋದು, ಜನರಲ್ ಮಾಸ್ ಕಮ್ಯುನಿಕೇಷನ್ ಬರಿಬೋದು. ನಿಮ್ಮದು ಯಾವುದೇ ಸಬ್ಜೆಕ್ಟ್ ಇರಲಿ, ಕನ್ನಡ ಲಿಟ್ರೇಚರ್ ಬಿಟ್ಟು ಉಳಿದಿದ್ದು ಎಲ್ಲ ಸಬ್ಜೆಕ್ಟನ್ನು ಮಹಾರಾಷ್ಟ್ರ ಸೆಟ್ ಎಕ್ಸಾಮಲ್ಲಿ ಬರಲಿಕ್ಕೆ ಅವಕಾಶ ಐತಿ. ಸೊ ಇವತ್ತು ಹನುಮಂತ ಗುರುಗಳು ಇಷ್ಟು ಪ್ರೀತಿಯಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ. ನಾನು ಯಾಕೆ ವಿಡಿಯೋ ಮಾಡೀನಿ ಗೊತ್ತಾದ್ರಿ, ಪಾಸ್ ಆದವರು ಕೂಡ ಎಕ್ಸಾಮ್ ಬರೀರಿ, ಯಾರು ಕೆಸೆಟ್ಟಿಗೆ ಪ್ರಿಪೇರ್ ಆಗ್ತಾಯಿದ್ರಿ, ಯಾರು ನನ್ನ ಬುಕ್ಕನ್ನು ಆಲ್ರೆಡಿ ಸದ್ಯ ತೊಗೊಂಡು ಓದ್ತಾ ಇದ್ರಿ, ನೀವೆಲ್ಲರೂ ಈ ಬುಕ್ಗಳನ್ನು ತೆಗೆದುಕೊಂಡು ಕರೆಕ್ಟಾಗಿ ಓದ್ರಿ. ನೋಡಿರಿ ನಿಮ್ಗೆ ಎಷ್ಟು ಬೆನಿಫಿಟ್. ಪಾಸ್ ಆದ ನಂತರ ಇವರೆಲ್ಲರೂ ಮೆಸೇಜ್ ಕಳಿಸಿದ ಮೇಲೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ಯದ ಅನ್ನೋದು ಅವರೆಲ್ಲ ಹೇಳಿದ್ದಾರೆ. ಸೊ ಹೀಗಾಗಿ ಪ್ಲೀಸ್ ನೀವು ಕೂಡ ಹೆಮ್ಮೆಯಿಂದ ಎಕ್ಸಾಮ್ ಬರೀರಿ, ಸ್ವಲ್ಪ ತ್ಯಾಗ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.